ವೀಕ್ಷಕರೇ ನಮಸ್ಕಾರ. ಯಕ್ಷ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ ಸಾಲ್ಯಾನ್ ಚಾರ್ಮಾಡಿ. ಯಕ್ಷ ಪಯಣದ ಕಥೆಯ ಸಂದರ್ಶನಗಳನ್ನು ನೋಡಿದ್ದೀರಿ. ಬೇರೆ ಬೇರೆ ಕ್ಷೇತ್ರದ ಸಾಧಕರ ಸಂದರ್ಶನವನ್ನು ನೋಡಿದ್ದೀರಿ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತಹ ಮನೆ ಬೇರೆ ಯಾರದೂ ಅಲ್ಲ, ನಮ್ಮ ಭಾರತೀಯ ಸೈನ್ಯದಲ್ಲಿ, ಇಂಡಿಯನ್ ಆರ್ಮಿಯಲ್ಲಿ ಸರಿಸುಮಾರು 18 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಕಾಂಚೋಡು ಗೋಪಾಲಕೃಷ್ಣ ಭಟ್ ಅಂತ ಹೇಳಿ ಅವರ ಹೆಸರು. ಆರಂಭದಲ್ಲಿ ನೀವು ನೋಡಿದ ಹಾಗೆ ಇವರು ಇರುವಂಥದ್ದು ಉಜಿರೆಯಲ್ಲಿ, ಆದರೆ ಇವರು ಬೇರೆ ಸುಳ್ಯದವರು. ಮುಂದೆ ನಮ್ಮ ವಾಹಿನಿಯಲ್ಲಿ ಇವರ ಸಂದರ್ಶನದ ಭಾಗವನ್ನು ನೀವು ನೋಡಲಿಕ್ಕಿದ್ದೀರಿ. 2-3 ಭಾಗವಾಗಿ ಬರ್ತದೆ. ಅದರ ಜೊತೆಯಲ್ಲಿ ಇನ್ನೂ ಕೂಡ ಮತ್ತೆ ಅನೇಕ ನಿವೃತ್ತ ಸೈನಿಕರ ಸಂದರ್ಶನ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗ್ತದೆ. ಯಕ್ಷಗಾನ ಕಲಾವಿದರ ಜೊತೆಗೆ ರಿಟೈರ್ಡ್ ಆರ್ಮಿ ಆಗಿರ್ಬೋದು ಅಥವಾ ಬೇರೆ ಸಾಧಕರನ್ನು ಕೂಡ ಸಂದರ್ಶನ ಮಾಡುವಂತಹ ಪ್ರಯತ್ನ. ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ, ಸಪೋರ್ಟ್ ಬೇಕು. ಇವರು ಕಾಂಚೋಡು ಗೋಪಾಲಕೃಷ್ಣ ಭಟ್ರು ಇವರು ಈಗ ಉಜಿರೆಯಲ್ಲಿದ್ದಾರೆ. ತಮ್ಮ ಮನೆಗೆ ಸುರಕ್ಷಾ ನಿಲಯ ಅಂತ ಹೆಸರನ್ನು ಕೂಡ ಇಟ್ಟಿದ್ದಾರೆ. 18 ವರ್ಷಗಳ ಕಾಲ ಭಾರತೀಯ ಸೈನ್ಯದಲ್ಲಿದ್ದರು. ತದನಂತರ ಇವರು ರಿಟೈರ್ಮೆಂಟನ್ನೆಲ್ಲ ಪಡೆದುಕೊಂಡಿರುವಂಥದ್ದು. ಇಲ್ಲಿ ನಾನು ಶೂಟಿಂಗನ್ನೆಲ್ಲ ಇಲ್ಲಿ ಮಾಡಿದ್ದೇನೆ, ಅದು ನಿಮಗೆ ಮುಂದೆ ಸಂಚಿಕೆಯಲ್ಲಿ ಬರ್ತದೆ. ಚೆನ್ನಾಗಿ ಮೂಡಿ ಬಂದಿರುವಂತಹ ಇವರ ಸಂದರ್ಶನದ ಭಾಗ ನೋಡಿ ಸಪೋರ್ಟ್ ಮಾಡಿ. ಅವರ ಸೈನ್ಯದ ಒಂದಷ್ಟು ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ. ಸಂತೋಷದಾಯಕ ವಿಚಾರ ಆಗಿರ್ಬೋದು, ದುಃಖದಾಯಕ ವಿಚಾರ ಆಗಿರ್ಬೋದು, ಬೇರೆ ಬೇರೆ ಅನುಭವಗಳನ್ನೆಲ್ಲ ಹೇಳಿದ್ದಾರೆ. ಇದರ ನಡುವೆ ಸೈನ್ಯಕ್ಕೆ ಸೇರಬೇಕು ಅಂತ ಹೇಳಿ ಯಾರಿದ್ದೀರಿ, ಆರ್ಮಿಗೆ ಸೇರಬೇಕು ಅಂತ ಹೇಳಿ ಇರುವಂಥವರಿಗೆ ಕೂಡ ಒಳ್ಳೆಯ ಸಜೆಷನನ್ನು ಕೊಟ್ಟಿದ್ದಾರೆ. ಸೊ ಅಂಥವರಿಗೆ ಈ ವಿಡಿಯೋ ಎಲ್ಲ ನೋಡಿ, ಇದು ಅವರ ಮನೆಯಲ್ಲಿ ಅವರಿಗೆ ಬೇರೆ ಬೇರೆ ಕಡೆಯಲ್ಲಿ ಗೌರವಾರ್ಪಣೆಗಳೆಲ್ಲವೂ ಕೂಡ ಸಂದಿದೆ. ಇತ್ತೀಚೆಗೆ ಮೊನ್ನೆ ಅಷ್ಟೇ ಯಾವುದೋ ಪ್ರಶಸ್ತಿ ಬಂತಂತ ಹೇಳಿದರು. ಒಳ್ಳೆಯ ಅತ್ಯದ್ಭುತವಾದಂತಹ ವ್ಯಕ್ತಿ, ಹೀಗೆ ಸರಳ ಸಜ್ಜನಿಕೆಯ ವ್ಯಕ್ತಿ ನೋಡಿ. ಇದವರು ಆರ್ಮಿಯಲ್ಲಿ ಅವರಿಗೆ ರಿಟೈರ್ಮೆಂಟಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಗೌರವಾರ್ಪಣೆಗಳೆಲ್ಲವೂ ಅವರ ಮನೆಯಲ್ಲಿದೆ. ಮನೆಯ ಸಂದರ್ಶನದಲ್ಲಿ ನೀವು ನೋಡಿದರೆ ಎಲ್ಲ ವಿಚಾರಗಳನ್ನು ಕೂಡ ಅವರು ಹೇಳಿದ್ದಾರೆ. ಇದರ ನಡುವೆ ನಾನು ತೋರಿಸಲಿಕ್ಕೆ ಅವರ ಮನೆಯನ್ನು ತೋರಿಸಲಿಕ್ಕೆ ಹೊರಟಿರುವಂಥದ್ದು. ಸೊ ಹಾಗಾಗಿ ನೀವು ಇವರ ಈ ಮನೆಯ ವಿಡಿಯೋವನ್ನು ಹೇಗೆ ನೋಡಿದ್ದೀರಿ, ಹಾಗೆ ಅವರ ಸೈನ್ಯದ ಅನುಭವಗಳನ್ನು ನೋಡಿಕೊಳ್ಬೇಕು. ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಬೇಕು, ಜೊತೆಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸದ್ಯ ಕೃಷಿಕರಾಗಿದ್ದಾರೆ ಅವರು, ಆದರೆ ಆರ್ಮಿಯ ಅನುಭವಗಳು, ಅತ್ಯದ್ಭುತವಾದ ಅನುಭವಗಳನ್ನು ಹೇಳಿದ್ದಾರೆ. ಇವರ ನಡುವೆ ಇನ್ನೂ ಅನೇಕ ನಿವೃತ್ತ ಸೈನಿಕರ ಸಂದರ್ಶನಗಳು ಖಂಡಿತವಾಗಿ ನಮ್ಮ ವಾಹಿನಿಯಲ್ಲಿ ಬರ್ತದೆ. ಸೊ ಸಪೋರ್ಟ್ ಮಾಡಿ ನೋಡಿ, ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ, ನಾಳೆ ಮುಂದಿನ ಎಪಿಸೋಡಿಂದ ಇವರ ಸಂದರ್ಶನದ ಭಾಗವನ್ನು ಹಾಕ್ತೇನೆ. ಅದಕ್ಕೆ ಸಪೋರ್ಟನ್ನು ಮಾಡಿ ನೋಡಿ. ಒಂದಷ್ಟು ಫೋಟೋಸ್ಗಳೆಲ್ಲವೂ ಅದು ಅವರ ಆರ್ಮಿಯ ಅಲ್ಲಿ ಅವರಿಗೆ ಸಂದಾಯವಾಗಿರುವಂತಹ ಗೌರವಾರ್ಪಣೆಗಳು ಅದೆಲ್ಲ. ಸೊ ಹಾಗಾಗಿ ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಾಹಿನಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ಹೈಪ್ ಮಾಡದೇ ಇದೆ ದಯವಿಟ್ಟು ಹೈಪ್ ಆಪ್ಷನ್ ಇದೆ, ಹೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಂದರ್ಶನದ ಭಾಗವನ್ನು ನೋಡಿ. ಇದು ಯಕ್ಷ ಕನ್ನಡ. ನಮಸ್ಕಾರ.